ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಿನಿ ಸ್ಟಾರ್ಸ್. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಆ್ಯಂಡ್ ಇವತ್ತು ನಾನು ನಿಮಗೆಲ್ಲ ಸ್ವಲ್ಪ ಎಂಟರ್ಟೈನ್ ಮಾಡಬೇಕು ಅಂತ ಒಂದು ಚಾಲೆಂಜ್ ಜೊತೆ ಬಂದಿದ್ದೀವಿ. ಆ್ಯಂಡ್ ಆ ಚಾಲೆಂಜ್ ಆಟ ಆಡೋದಕ್ಕೆ ನಮಗೆ ಪಾರ್ಟಿಸಿಪೆಂಟ್ಸ್ ಬೇಕಲ್ಲ. ಬಿಫೋರ್ ದಟ್ ಈ ಪ್ರೆಸೆಂಟ್ಲಿ ಟೈಮ್ ಎಷ್ಟು ಅಂದರೆ 11:28. ಈ ಟೈಮಲ್ಲಿ ನಿಮಗೋಸ್ಕರ ಎಂಟರ್ಟೈನ್ ಮಾಡೋದಕ್ಕೆ ನಾವು ರೆಡಿ ಆಗ್ತಾ ಇದ್ದೀವಿ. ಆ್ಯಂಡ್ ಇದಕ್ಕೆ ನಿಮ್ದೊಂದು ಸಪೋರ್ಟ್ ಇರಲಿ. ಒಂದು ಲೈಕ್ ಅಲ್ಲೇ ಕಾಣಿಸ್ತಾ ಇರುತ್ತೆ, ಈ ಕಡೆ ಕಾಣಿಸ್ತಾ ಇರುತ್ತೆ, ಲೈಕ್ ಕೊಡಿ. ಸಬ್ಸ್ಕ್ರೈಬು ಈ ಕಡೆ ರೆಡ್ ಕಲರ್ ಕಾಣಿಸ್ತಾ ಇರುತ್ತೆ, ಅಲ್ಲೊಂದು ಕ್ಲಿಕ್ ಮಾಡಿ. ಬಿಫೋರ್ ದಟ್ ವಿ ನೀಡ್ ಟು ಗೆಟ್ ಇನ್ ಪಾರ್ಟಿಸಿಪೆಂಟ್ಸ್ ಎಲ್ಲ ಈ ರೂಮಲ್ಲಿ ಇದ್ದಾರೆ. ಆ್ಯಂಡ್ ಈ ರೂಮ್ಗೆ ಹೋಗೋಕ್ಕೆ ಈ ಕೀ ಇದ್ರೆ ಕಾಣಿಸ್ತಾರೆ. ಒಂದು ಸೆಕೆಂಡ್ ಈ ಪಾಯಿಂಟ್ ಆಫ್ ಟೈಮಲ್ಲಿ ನಿಮ್ಗೆ ಅನಿಸ್ತಾ ಇರೋದು ನಾವು ಈ ಟೈಮಲ್ಲೇ ಯಾಕೆ ಆಟ ಆಡಿದ್ವಿ ಅಂತ, ಈ ಗೇಮ್ ಆಡ್ತಾ ಇದ್ದೀವಿ ಅಂತ. ಯಾಕೆ ಅಂದರೆ ನಾವು ಬೆಳಗ್ಗೆಯಿಂದ ಈ ಟೈಮ್ವರೆಗೂ ಇನ್ನೊಂದು ಬ್ಲಾಗ್ ರೆಕಾರ್ಡ್ ಮಾಡ್ತಾ ಇದ್ವಿ ನಿಮಗೋಸ್ಕರ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಆ್ಯಂಡ್ ಇವಾಗ ಈ ಒಂದು ಗೇಮ್ ಎಂಟ್ ಆಗ್ತಾ ಇದೀವಿ. ಲೆಟ್ಸ್ ಗೆಟ್ ಇನ್ ಟು ದ ಪಾರ್ಟೀಸ್ ಹಿಯರ್. ಓ ಯಾರು ಕಾಣಿಸ್ತಾ ಇಲ್ಲ ಅಲ್ಲ, ಅಲ್ಲೊಂದು ಸೌಂಡ್ ಬರ್ತೈತೆ. ಓಕೆ, ಈ ಗೇಮ್ನ ಮೊದಲನೇ ಪಾರ್ಟಿಸಿಪೆಂಟ್, ನಾನೇ ಮೊದಲನೇ ಪಾರ್ಟಿಸಿಪೆಂಟ್. ಈ ಗೇಮ್ನ ಎರಡನೇ ಪಾರ್ಟಿಸಿಪೆಂಟ್ ಒಳಗಡೆ ಇದ್ದಾರೆ. ಪ್ಲೀಸ್ ಕಮ್ ಔಟ್. ನಾನೇ ಕಂಟೆಸ್ಟೆಂಟ್ ನಂಬರ್ 1 ನಿತ್ಯಶ್ರೀ. ಕೇಳಿಸ್ಕೊಳ್ತಾ ಇದ್ರೆ ಬರಸಿಡಿಲು ಬಿಡದಂಗ ಆಗ್ಬಿಡ್ತು. ಸಾರಿ ಕಂಟೆಸ್ಟೆಂಟ್ ನಂಬರ್ 2 ನಿತ್ಯಶ್ರೀ. ಇವಾಗ ಕಂಟೆಸ್ಟೆಂಟ್ ನಂಬರ್ 3 ನ ಹುಡುಕುವ ಸಮಯ. ಎಲ್ಲಿ ಇದ್ದಾರೆ ಹುಡುಗಿ ನೋಡೋಣ. ಯಾರು ಕಂಟೆಸ್ಟೆಂಟ್ ನಂಬರ್ 3? ಸಂಧ್ಯಾ. ಓಕೆ, ಇವಾಗ ಕಂಟೆಸ್ಟೆಂಟ್ ನಂಬರ್ 3 ನೋಡ್ಕೋ ಟೈಮು. ಕಂಟೆಸ್ಟೆಂಟ್ ನಂಬರ್ 3 ಬಂದು ಸಂಧ್ಯಾ. ಇವಾಗ ಸಂಧ್ಯಾ ಆಮೂಲ್ ಇರ್ತವೆ ಅಂತ ಅನ್ಕೊಂಡಿದೀವಿ. ಬಟ್ ಹ್ಯಾಪಿನೆಸ್ಲಿ ಗ್ರಾಜುಯಲಿ ಈ ಕಡೆ ಇಲ್ಲ. ಗ್ರಾಜುಯಲಿನ ಏನೋ ಅಂತಾರಲ್ಲ ಅದನ್ನ, ಗ್ರೇಸ್ಫುಲಿ. ಕರೆಕ್ಟ್. ಅನ್ಫಾರ್ಚುನೇಟ್ಲಿ ಸಂಧ್ಯಾ ಈ ಕಡೆ ಇಲ್ಲ. ಸಂಧ್ಯಾ ಹಂಗಾದ್ರೆ ಇನ್ನೊಂದು ಜಾಗದಲ್ಲಿ ಇರ್ತಾಳೆ. ಆ ಜಾಗ ಯಾವುದು ಅಂತ ನಿತ್ಯಶ್ರೀ ತೋರಿಸ್ತಾರೆ. ಇರಿ ಡೋರಾ. ಓಕೆ ಗೈಸ್, ನಾವಿವಾಗ ಸಂಧ್ಯಾನ ಹುಡುಕ್ತಾ ಇದೀವಿ. ಸಂಧ್ಯಾ ಏನಾದ್ರು ನಿಮ್ಮ ಕಣ್ಣು ಕಾಣಿಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಇಲ್ಲ ನಿತ್ಯಶ್ರೀ ಕೇಳಿ. ನಾನು ನೋಡಿ ಸ್ಟಡಿ ಮಾಡಿ ನಾನು ಹೇಳ್ತೀನಿ, ನೋಡಿಲ್ಲ. ಕಮೆಂಟ್ ಮಾಡಿದ್ರಾ? ಕಂಟೆಸ್ಟೆಂಟ್ ನಂಬರ್ 3 ಹುಡುಕಿದ್ದಾಯ್ತು. ಇನ್ನು ಮಿಕ್ಕಿದ್ದು ಕಂಟೆಸ್ಟೆಂಟ್ 3 ಹೇಳ್ತಾರೆ. ಹೇಳಿ. ಫಸ್ಟ್ ನನ್ನ ಹೆಸರು ಹೇಳ್ತೀನಿ. ನನ್ನ ಹೆಸರು ಸಂಧ್ಯಾ. ಅಂಡ್ ಇವಾಗ ನಾವು ಹುಡುಕ್ತಾ ಇದೀವಿ ಕಂಟೆಸ್ಟೆಂಟ್ ನಂಬರ್ 4 and 5. ಕಂಟೆಸ್ಟೆಂಟ್ ನಂಬರ್ 4 and 5 ಹುಡುಕೋದು ಸ್ವಲ್ಪ ಕಷ್ಟದ ವಿಚಾರ. ಇದಕ್ಕೆ ನಾವು ಕುತ್ಕೊಂಡು ಯೋಚನೆ ಮಾಡೋದು. ಹೆಂಗೆ ಯೋಚನೆ ಮಾಡಬೇಕು ಅಂದ್ರೆ, ಗೈಸ್ ನಮ್ಗೆ ನಮ್ಮ ಕಂಟೆಸ್ಟೆಂಟ್ 4 ಮತ್ತೆ 5 ನೆಮ್ಮದಿಯಾಗಿ ನಿದ್ದೆ ಹೊಡೆಯಕ್ಕೂ ಬಿಡಲ್ಲ. ನಿನ್ಗೆ ಒಳ್ಳೇದಾಗ್ತದೆ, ನಿನ್ಗೆ ಸೂರ್ಯ ಒಳ್ಳೇದಾಗ್ತದೆ ನಿನ್ಗೆ. ಅದು ಎಷ್ಟು ಹೊಟ್ಟೆ ವರ್ಷ ಬ್ರೋ ಬನ್ನಿ ಬ್ರೋ, ಆಟ ಆಡೋ ಟೈಮಲ್ಲಿ ನಿದ್ದೆ ಬನ್ನಿ ಬ್ರೋ ಆಟ ಆಡೋಣ. ಬನ್ನಿ ಬ್ರೋ, ಫಸ್ಟು ನಿದ್ದೆ ಇಲ್ಲ, ಆಮೇಲೆ ನಿದ್ದೆ ಸತ್ ಮೇಲೂ ಮಾಡ್ಬೋದು. ಓಕೆ, ಸೊ ಇವಾಗ 5 ಜನ ಕಂಟೆಸ್ಟೆಂಟ್ ರೆಡಿ ಆಗಿದ್ದಾರೆ. ಅಂಡ್ ಈ ಗೇಮ್ ಪ್ಲೇ ಏನು ಅಂತ ಶರತ್ ಅವ್ರು ಹೇಳ್ತಾರೆ. ಇದು ಹೆಲ್ಮೆಟ್, ಇದನ್ನ ಹಿಂಗೆ ಸಂಧ್ಯವ್ರ ತಲೆ ಮೇಲೆ ಹಾಕ್ಬಿಡೋದು, ಪೈಡ್ನೆ ಬಿಡೋದು. ಅಕಸ್ಮಾತ್ ಆಗಿ ಏನಾದ್ರು ಅವ್ರು ಕಂಡಿಡ್ಬಿಟ್ರೆ ನಮ್ಮ ತಲೆಗೆ ಹಿಂಗೆ ಪೈಡ್ ಅಂತ ಹೊಡ್ಬಿಡ್ತಾರೆ. ಇವತ್ತಿನ ಗೇಮ್ ಚಾಲೆಂಜ್ ಬಂದ್ಬಿಟ್ಟು ಹೆಲ್ಮೆಟ್ ಚಾಲೆಂಜ್. ಲೆಟ್ಸ್ ಬಿಗಿನ್. ಗೈಸ್, ಸೊ ಇವಾಗ ಕ್ಲಿಪ್ಸ್ ಆಗ್ತಾ ಇದೀವಿ. ಯಾರು ಫಸ್ಟ್ ಹೊಡ್ಸ್ಕೊಳ್ಳೋರು ಅಂತ ಕ್ಲಿಪ್ಸ್ ಆಗ್ತಾ ಇದೀವಿ. ಹಾಕ್ರಪ್ಪ ಕ್ಲಿಪ್ಸ್ ನ. 1 2 3 ಅತ್ತೆ. ಯೋ ಒಂದು ಅವರೇ ಹೊಡ್ಸ್ಕೊಬಿಟ್ರು ಅಂತ ಒಂದು ಬ್ರೋ ಎಷ್ಟು ಆಗಿದ್ರೆ ಹಾಕಿ ರೆಡಿ. ಸೂಪರ್. ಇವಾಗ ನಾನು ಹಾಕ್ತೀನಿ. ಯಾರು ನಂತರ ಹಾಕ್ತಾರೆ ಅವರೇ ಹೋಗಿ ಫಸ್ಟ್ ಹೊಡಿಸ್ಕೋತಾರೆ ಹೆಲ್ಮೆಟ್. ರೆಡಿ? ರೆಡಿ. ಬನ್ನಿ 1 2 3 ಎದ್ರೆ. ಈ ಪಾಪಿ ದುನಿಯಾ ಹಾಳು ದುನಿಯಾ ಜೀವಂತ ಸುಡುಗಾಡು. ನಂಗೆ 4 ಜನ ಹೊಡೆದ್ರು ನಾನು ಹೇಳದೆ ನಿಮ್ಮ ಹೆಸರನ್ನ. ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ. ನಿಮ್ಮ ಹೆಸರನ್ನ ಹೇಳೋದು. ಸ್ಟ್ರಾಟಜಿ. ಇದು ಯಾರು ಪಾಪಿ ಜನ್ಮ ಆಯ್ತು? ಏನ್ ನಮ್ಗೆ ನಿಮ್ ಸ್ಟ್ರಾಟಜಿ ಗೊತ್ತಿಲ್ಲ ಅಂತಿದ್ರಾ? ಮಾಡ್ದೀವಿ ಬನ್ನಿ ಇವರು. ಫಸ್ಟ್ ಶರತ್ ಅವ್ರು ಔಟ್ ಆಗಿದ್ದಕ್ಕೆ ಅವ್ರನ್ನೇ ಔಟ್ ಮಾಡ್ಸಿದ್ವಿ. ಅಂದ್ರೆ ಅವ್ರ ತಲೆಗೆ ಹೆಲ್ಮೆಟ್ ಹಾಕಿದೀವಿ. ಇವಾಗ ಇವ್ರ ಕಡೆಯಿಂದ ಗೇಮ್ ಸ್ಟಾರ್ಟ್ ಆಗುತ್ತೆ. ರೆಡಿ ಬಾ? ಸ್ಟಾರ್ಟ್ ಆದ್ಮೇಲೆ ನೋಡಿರಿ. ನೋಡಿ ಹಿಂಗಿಲ್ಲ. ರೆಡಿ 1 2 3 ಸ್ಟಾರ್ಟ್. ಈ ಹಾರ್ಟ್ ಬೀಟ್ ಜೋರಾಯ್ತು ಸ್ವಲ್ಪ, ಬೇಗ ಹೊಡಿರಿ. ಸುದೀಪ್ ಸ್ಪೀಕ್ಸ್. ಹೊಡಿರಿ ಬ್ರೋ. ಹೊಡಿರಿ ಬ್ರೋ.
ಇದಾದ್ರು ಕುಡೀರಿ ಅಯ್ಯ ಬ್ರೋ ಆಗಲ್ಲ ಬ್ರೋ ಕರೆಕ್ಟಾಗಿ ಹೊಡಿತಾ ಇದೀವಿ ನಾವು ಮೆತ್ತಿಗೆ ಹೊಡೆದಲ್ಲ ಬ್ರೋ. ಕರೆಕ್ಟಾಗಿ ಹೊಡಿತಾ ಇದೀವಿ ಕರೆಕ್ಟಾಗಿ ಒಬ್ಬ Entertain ಆಗಿರ್ಬೇಕು. ಅಲ್ಲಿ ಯಾರು ಬ್ರೋ? ನೀವೇ ಬ್ರೋ. ಜಸ್ಟ್ ಮಿಸ್ ಬ್ರೋ. ಇಲ್ಲ ಬಿಡಿ ಓಕೆ ನೆಕ್ಸ್ಟ್ ಸಂಧ್ಯಾ ಸಿರಿ. ಸಾರಿ ಬ್ರೋ ಈ ಒಂದು ಎಂತೂಸಿಯಾಸಮ್ ಅಲ್ಲಿ ಗೈಸ್ ಮೈಕ್ನ ಕೆಳಗೆ ಉಳಿಸ್ಬಿಟ್ಟು ಮೈಕ್ ನ ಉದುರಿಸಿಲ್ಲ ಉದುರಿಸ್ಬಿಟ್ರಿ. ಉದ್ರಿಸ್ಬಿಟ್ಟೆ ಪಾಪ ಸದ್ಯ ಏನಾಗಿಲ್ಲ ತೇಜ್ 2K 2 ಅವರು. ಇವಾಗ ಸಂಜನ್ ಟರ್ನ್ ರೆಡಿ 1 2 3 ಸ್ಟಾರ್ಟ್. ಅದೇ ಕೈ ಎಲ್ಲರೂ ಇದ್ದು ಬರೋ ಹಿಂಗೆ ಇಲ್ಲೇ ಬನ್ನಿ ಏಯ್, ಸ್ವಲ್ಪ ಕೈ ಹಿಂದೆ. ರೆಡಿ ಕೈ ಇಡ್ಬೇಕು ಬ್ರೋ ಅವಾಗ ಗೊತ್ತಾಗಲ್ಲ ಯಾರು ಹಾ ಗೆಸ್. ಸೊ ಇಟ್ ಸ್ಪೀಕ್ಸ್ ಅಲ್ವಾ? ಅಲ್ಲ ಅಲ್ಲ ಗೆಸ್. ಶರತ್, ಮಿಸ್. ವಿದ್ಯಾ, ಈ ಮಿಸ್ ಏನು ವೇಟ್ ಮಾಡಪ್ಪ. ಡಿಬಾಕ್ ಏನು ಅಂತಾರ ಅಲ್ವಾ? ಬನ್ನಿ ಬ್ರೋ ಓಕೆ ನೋಡಿ ನಿತ್ಯಶ್ರೀ ಅವರೇ. ಅಯ್ಯೋ, ಸರಿ ಯಾರು ಆಡೋದು? ತೇಜಸ್, ಎಲ್ಲ ಇದು ಇವ್ರು ಔಟ್ ಆಗಿರ್ತೀವಿ ಒಂದ್ ಏಟ್ ಹೊಡಿಲಿಲ್ವಲ್ಲ ನಾನು ಇವಾಗ ಹೊಡ್ಕೊಬಿಡ್ತೀನಿ. ಒಂದು ನಿಮಿಷ ಇದೆ ಔಟ್ ಆದ್ರಿಂದ ತೇಜಸ್ ಆಕಾಶದಾಚೆ ಇಲ್ಲ ಇವ್ರು ಔಟ್ ಆಗಿರೋದು ಒಂದ್ ಏಟ್ ಹೊಡ್ಕೊಬಿಡ್ತೀನಿ. ಇವ್ರು ಕೆನ್ನೆ ಹೊಡಿಬೇಕು ಬ್ರೋ ಹೆಲ್ಮೆಟ್ ಇಲ್ದೇನೆ ಅದು ಹೆಲ್ಮೆಟ್ ಇಲ್ದೇನೆ ಇರೋ ಹೆಂಗ್ ಗೆಸ್ ಮಾಡ್ಬಿಟ್ಟೆ ನೀನು ನಾನೇ ಅಂತ? ಹೆಲ್ಮೆಟ್ ತೆಗೀರಿ ಸುಮ್ಮನೆ ಔಟ್ ಆಫ್ ಏನೋ Guys, ಸಿಟಿ ಹೇಳಿದ್ರು. ಮೈಕ್ ಸಂಧ್ಯಾ ಅವ್ರನ್ನ ನಾನು ಕರೆಕ್ಟ್ ಆಗಿ ಔಟ್ ಮಾಡಿದ್ಕೆ ಅವ್ರು ಕೆನ್ನೆ ಹೊಡಿಬೋದಂತೆ. ಆಗಿ ಹುಟ್ಟಿರೋದೇ ನನ್ ತಪ್ಪ. ಯಾರು ಒಪ್ಕೊಂಡೇ ಇಲ್ಲ ಹೋಗು ಬ್ರೋ. ಯಾರು ಒಪ್ಕೊಂಡಿಲ್ಲ? ಒಪ್ಕೊಂಡಿದ್ದೆ ಬ್ರೋ. ತೇಜಸ್ ಅವ್ರು ಹೊಡಿಬೇಕು ಅದಕ್ಕೆ ಸರಿ ತಲೆ ಅದ್ ಯಾರು ಒಪ್ಕೊಂಡಿಲ್ಲ ಏ, ತಲೆ ಬ್ರೋ. ಮುಂದೆ ಏ ಬ್ರೋ ಆತರ ಯಾರು ಇಲ್ಲ ಹೇಳ್ತಾ ಇಲ್ವಾ? ಸುಮ್ಮನೆ ಇರು ಬ್ರೋ. ಇಲ್ಲ ಬ್ರೋ ಹೊಡಿಬೋದು ಬ್ರೋ ನೀನು ಹೊಡಿಬೇಡ ಸುಮ್ಮನೆ ಇರು ಬ್ರೋ. ಹೊಡಿಬೋದು ನೀವು ಹೊಡಿಸ್ಕೊಳ್ಳಿ. ಬ್ರೋ ಹೊಡೆಯಂಗಿಲ್ಲ ಬ್ರೋ. ಬ್ರೋ ಹೊಡೆಯಂಗಿಲ್ಲ. ನಾವಿಬ್ರು ಒಂದು ಡೀಲ್ ಮಾಡ್ಕೊಳ್ಳೋಣ. ಸರಿ ಹಾಕಿದ್ರು ಹೆಲ್ಮೆಟ್ ಡೀಲ್ ಆಯ್ತು ಎಲ್ಲ ಹೊಡೀರಿ. ಇಲ್ಲಿ ಹೋಗು. ಸರಿ ಹೆಲ್ಮೆಟ್ ಎಲ್ಲ. ಒನ್ ಕಿಂಟರ್ ಜಾಯ್. ಹ್ಯಾರಿ ಪಾಟರ್ ಸರಿ, ಈ ಕಿಂಡರ್ ಕೆನೆ- ಜಾಯ್. ಈ ತರ ಇರ್ಬೇಕು ಈ ಸೆಟ್ ಒಂದ್ ಕಿಂಟರ್ ಜಾಯ್ ಕೊಡಕ್ಕಾಗಲ್ವಾ? ಏನ್ ರಥ ಮಾಡೋದು ಸಾಧ್ಯ ಇಲ್ಲ. ಬ್ರೋ ಸ್ಟೋರೇಜ್ ಐತೆ ಎಷ್ಟೈತೆ ಇವಾಗ ಹೊಡಿಬೇಕಲ್ಲ ಮತ್ತೆ. ಸ್ಟೋರೇಜ್ ಎಷ್ಟೈತೆ ನಿಮ್ ಸ್ಟೋರೇಜ್ ಎಷ್ಟೈತೆ ನಂಗೆ ಗೊತ್ತಿಲ್ಲ. ಬ್ರೋ ನಿನ್ನ ಅಜ್ಜಿ ಹಿಂಗ್ ಹೊಡಿಬೇಕು ಫಸ್ಟ್ ನಾನು. ನೀವು ಮುಂದೆ ನೋಡಿ ಬ್ರೋ ನೀವೇನ್ ಬ್ರೋ ಕೈ ಇಡ್ರಿ ಬ್ರೋ ನೀವು ಓಕೆ ಇದು ಇರ್ರಿ ನಾ ಫಸ್ಟ್ ಗೆಸ್ ಮಾಡ್ಬೇಕಾರೆ ಗೆಸ್ ಮಾಡಕ್ ಮುಂಚೆನೇ ಸ್ಟಾರ್ಟ್. ಓಕೆ ರೆಡಿ ಸ್ಟಾರ್ಟ್. ಜಾಗ ಬಿಡ್ರಿ ಹೊಡೆಯಕ್ ನಮ್ಮಿಬ್ರಿಗೆ ಇರಿ ಅವ್ರು ಗೆಸ್ ಮಾಡಿದ್ರಾ ಹೇಳಿ ಗೆಸ್ ಮಾಡಿ ಶರತ್. ಏನೋ ಹೊಡಿಬೇಕಂದ್ರಲ್ಲ ಹೊಡಿಬೇಕು ತಲೆಗೆ ತಲೆ ಮೇಲೆ ತಲೆ ಮೇಲೆ ಹೊಡಿಬೇಕಂತೆ. ನಾನು ಆನಿಂದ ಅಷ್ಟೊಂದು ಬಡ್ಕಂಡೆ ಬೇಡ ಕೇಳ್ರ ಮಾತು. ವರ್ಷಗಳೀಗ ಏ. ಇಲ್ಲಿಂದ ಸ್ಟಾಪ್ ಆಗ್ಲಿ ಬಿಡಿ ಬ್ರೋ ಪರವಾಗಿಲ್ಲ ಏನ್ ನನ್ನಿಂದನೇ ಒಳ್ಳೆ ಕೆಲಸಗಳಾಗ್ಬೇಕಾ? ಸಂಜೆ ಹೊಡೆದಿದ್ದು ನಿಮ್ಗೆ ಅವನೇ ಸ್ಟಾರ್ಟ್ ಮಾಡಿದ್ದು. ಬ್ರೋ ಈಗ ಏನ್ ಗೊತ್ತಾ ಬನ್ನಿ ಬನ್ನಿ ಅವ್ರು ಅವ್ನಿಗೆ ಎಲ್ಲಿ ಬೀಳುತ್ತಾ ಅಂತ ಇಲ್ಲ ಹೊಡಿ. ಎಲ್ರಿಗೂ ಆಗ್ಬೇಕಷ್ಟೇ. ಇಲ್ಲಿ ಹೊಡೆಯಂಗಿಲ್ಲ ಇಲ್ಲಿ ಹೊಡೆಯೋದು. ಏನಕ್ಕೆ ಹಂಗ್ ಭಯ ಪಡಿಸ್ತೀರವ್ರ? ಇಡುತ್ತಿರ ಗಡ 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 ಅಂತ ಹೊಡಿಯೋ ಬೇಗ ತೇಜ. ಯಾ ಕಳಿಸ್ತೀರ ಈಗ? ಈ ತರ ಎಲ್ಲ ಹೊಡಿಬಾರ್ದು ಬ್ರೋ ಬೇಗ ಅವ್ನೇ ಬಿದ್ದಿದ್ದು. ಬೇಗ ಬೇಗ ಆಡಿ. ನಂಗೆ 5 ಜನದಲ್ಲಿ ಯಾರೇ ಹೊಡೀರಿ ತೇಜಸ್ ಅವ್ರ ಹೆಸರನ್ನು ಹೇಳದ್ ನಾನು ತಲೆಗೆ ಏಟ್ ಹೊಡಿಲೇಬೇಕು ಇವತ್ತು. ಹೌದಾ ಹೊಡಿ ಸಂಧ್ಯಾ. ಏ ಬ್ರೋ ಐಸ್ ನಿಂತರ ಜರ್ಗಿ ಒಂಚೂರು ಜರುಗಿದೆ ಜರ್ಗಿ ಒಂಚೂರು ಜರ್ಗಿ ಒಂದ್ ನಿಮಿಷ ಏ ಬ್ರೋ ಅಲ್ಲಿ ಇಡಿ ಬಿಡಿ ಬ್ರೋ ಇಲ್ಲಿ ಇರ್ಬೇಕು ಯಾವಾಗ ಇಷ್ಟೇ ಇರ್ಬೇಕು ಇಡ್ರಿ ಕೈನ ಇಷ್ಟೇನಾ? 2-3 ಕೈ ಇಡ್ರಿಬೇಕಾದ್ರೆ ಪರವಾಗಿಲ್ಲ ತೊಂದ್ರೆ ಇಲ್ಲ ಒಂದೇಟ್ ಹೊಡೆದಾಯ್ತು ಇವಾಗ. ಸರಿ ಅದೇ ಕಲ್ಲಿಗೆ ಕೈ ನಾನ್ ಈ ಕನ್ಫ್ಯೂಸ್ ಮಾಡಕ್ಕೆ ಈ ಏಟ್ ಹೊಡೆದಿದ್ದು ನಿತ್ಯಶ್ರೀ ಅವರು. ಇಲ್ಲ ಇದು ನಿತ್ಯಶ್ರೀ ಅವರೇ. ಮಂಡ್ಯ ಬಾ 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 ಬಾ. ಇದ್ಯಾಕೋ ಬರ ಇಲ್ಲ ಬರ ಚೆನ್ನಾಗೈತಿ.
1 2 3. ಸುದೀಪ್ ಅವರು ನನಗೆ ನಿಜವಾಗ್ಲೂ ಪರಮಾನಂದ ಆಯ್ತಂದ್ರೆ ಗೈಸ್ ಇವರೆಲ್ಲ ಯಾಕೆ ಇಷ್ಟು ಖುಷಿ ಆಗೋರು ಅಂದ್ರೆ ನಾವು ಪ್ರೀವಿಯಸ್ ಸಂಧ್ಯವ್ರ ಮೊಬೈಲಲ್ಲಿ ಶೂಟ್ ಮಾಡ್ತಿದ್ವಿ, ಆ ಮೊಬೈಲ್ ಸ್ಟೋರೇಜ್ ಫುಲ್ ಅಂತ ನನ್ನ ಆಟ ಇರೋವೆಲ್ಲ ಮುಗ್ದೋಗಿತ್ತು. ಈಗ ಒಳ್ಳೆ ಸ್ಟ್ರಾಟಜಿ ಯೂಸ್ ಮಾಡಿಬಿಟ್ಟು ಆಯ್ತು ಮುಗೀತು ನನ್ನ ಕತೆ. ಓಕೆ ರೆಡಿ ಬ್ರೋ, ಕೈ ಕೊಡಿ ರೆಡಿ. ಅಯ್ಯ ಬ್ರೋ ಇಲ್ಲಿಡ್ರಿ ಬ್ರೋ, ಕೈನಾ ಇಲ್ಲಿಡ್ರಿ ಬ್ರೋ. ಹೋಗಿ ಬರ್ರಿ ಇದಕ್ಕೆ. ರೆಡಿ ಸ್ಟಾರ್ಟ್. ಶರತ್ ಅವರು ಇಲ್ಲ ಅಯ್ಯೋ ಇವ್ರು ಯಾವ್ದೋ ಒಂದು ಸ್ಟ್ರಾಟಜಿ ಯೂಸ್ ಮಾಡ್ತಾರೆ ಗುರು, ಅದು ನನ್ನ ಮೇಲೆ ಯೂಸ್ ಮಾಡ್ತಾರೆ. ಬ್ರೋ ಹೊಡೀರಿ ಬ್ರೋ, ನನಗೆ ತಡಿಯಕಾಯ್ತು ನಿತೇಶ್ ಅವರು. ತೇಜಸ್ಸು ನಾನಲ್ಲ. ಸಂಧ್ಯಾ ಸಂಧ್ಯಾ ಅಲ್ಲ ಅವರು. ತಿರ್ತೀರಾ ನೀವು? ಏನ್ ನೋಡ್ತಿರ ನೀವು? ಹೇಳ್ಬೇಡಿ. ಜನಕ್ಕೆ ನಾವು ತೋರಿಸ್ಬೇಕು ಯಾರು ಹೊಡಿತವ್ರೆ ಅನ್ಬಿಟ್ಟು. ಇರಿ ಜನಕ್ಕೆ ನಾವು ತೋರಿಸ್ಬೇಕು ಯಾರು ಹೊಡಿತವ್ರೆ ಅನ್ಬಿಟ್ಟು. ಓಕೆ ರೆಡಿನಾ? ಹೊಡೀರಿ ಬ್ರೋ. ಗೆಸ್ ಮಾಡಿ ಬ್ರೋ. ಗೆಸ್ ಮಾಡಿದ್ರಾ? ತೇಜಸ್ ಅವರು. ಓಕೆ ರೆಡಿ. ಕೊಟ್ರು ಅಣ್ಣ, ಬೇಡ ಅಂದ್ರು ಕೊಟ್ರು. ಯಾರು ಬ್ರೋ ಹೊಡೆದಿದ್ದು? ಬೇಗ ಗಿಸ್ ಮಾಡಿ ಬ್ರೋ, ನಾವು ಜಾಸ್ತಿ ಬ್ರೋ ನಿತ್ಯಶ್ರೀ. ಏ ಬ್ರೋ ಮತ್ತೆ ಮಿಸ್ ಆಗೋಯ್ತು ಬ್ರೋ. ಶಿಟ್. ಓಕೆ ಓ ಇವ್ರು ಯಾಟ್ ಬಿಟ್ಟು ಏನ್ ಗುರು ಹಿಂಗ್ ಮಾಡ್ತಾರೆ ದೇವ್ರೇ. ಶರತ್ ಅವರು. ಇಲ್ಲ ಬ್ರೋ ಶರತ್ ಬಾ ಬ್ರೋ. ಬ್ರೋ ಹೆಂಗ್ ಬ್ರೋ? ಚೆಕ್ ಮಾಡಿ ಅದು ಹೆಂಗ್ ಶರತ್ ಅಲ್ಲ, ಯಾರು ಸುಳ್ಳು ಮತ್ತೆ ಯಾರು ಹೊಡೆದಿದ್ವಾ? ಯಾರು ನಿತ್ಯ ಹೊಡೆದಿದ್ದು. ಇಲ್ಲ ವಿ ನೀಡ್ ಪ್ರೂಫ್ ಬ್ರೋ. ಐ ಡೋಂಟ್ ನೋ. ನಿಮ್ ಕಡೆಯಿಂದ ಒಬ್ರು ನನ್ನ ಪರ ಇದ್ದಾರೆ. ಐ ನೀಡ್ ಪ್ರೂಫ್. ಆಗಲ್ಲ ಬ್ರೋ. ನನ್ನ ಏಟ್ ಆದ್ರೆ ಅಷ್ಟು ನಿಧಾನಕ್ಕೆ ಬಿಡ್ತಿದ್ರು. ಹೊಡೆಯೋದು ಹೊಡಿತಾರೆ ಮರೆ. ಯಾರು ಬ್ರೋ ನಿತ್ಯಶ್ರೀ. ಜಸ್ಟ್ ಮಿಸ್ ಬ್ರೋ. ಯಾಕೆ ನಾನೇ ಹಿಂಗ್ ಆಗ್ತಾ ಇದ್ದೀನಿ? ತೇಜಸ್ ಅವರು. ನಾನಲ್ಲ ಬ್ರೋ. ತೇಜಸ್ ಅವರು. ಬ್ರೋ ಎರಡು ಕೈ ಇಕ್ಕೊಂಡಿದ್ರು ಏನ್ ನೀವು? ಬಿಟ್ಟು ನೋಡಿ. ಅಯ್ಯ ಬ್ರೋ ಸಂಧ್ಯಾ ಅವ್ರು ಬ್ರೋ. ಅಲ್ಲ ಬ್ರೋ. ನಿಮ್ಮ ಎಕ್ಸ್ಪ್ರೆಷನ್ಗೆ ಕಾಸು ಬ್ರೋ. ಅಯ್ಯೋ ಬ್ರೋ ಸಂಧ್ಯಾ ಅವರು. ಸಂಧ್ಯಾ ಅವರು. ಇಲ್ಲ ಬ್ರೋ, ನನ್ನ ಹೆಸರು ಬಿಟ್ಟು ಸಂಧ್ಯಾ ಅವ್ರ ಅತ್ತೆ ಮಾವ ಹೊಡೆದಿದ್ದು. ಬ್ರೋ ಯಾರು ಬ್ರೋ ಈ ದಡಿ ಘಟಾನ್ ಕಟ್ಟಿ ಬ್ರೋ. ದಡಿ ಘಟಾನ್ ಕಟ್ಟಿ ಅನ್ನಕ್ ಬಂದೆ ಬ್ರೋ. ಇಲ್ಲ ದಡಿ ಅಂದ್ರೆ ಘಟಾನ್ ಗಟ್ಟಿಗಳು ಅಂತ ಹೇಳಕ್ ಬಂದಿದ್ದು. ಯಾರು ಹೊಡೆದಿದ್ದಾರೆ? ಬ್ರೋ ನಿತ್ಯಶ್ರೀ ಬ್ರೋ. ಬ್ರೋ ಜಸ್ಟ್ ಮಿಸ್ ಬ್ರೋ. ನೀವು ಎಷ್ಟು ಹತ್ರ ಇದ್ದೀರಾ ಗೊತ್ತಾ? ನೀವು ಎಷ್ಟು ಹತ್ರ ಇದ್ದೀರಾ? ನಿತ್ಯಶ್ರೀ ಅಂತ ಘಟನ್ ಗಟ್ಟಿ ನೀವು ಇಲ್ಲಿ ಗಂಟ ಬಂದಿದ್ದೀರಿ. ನಿತ್ಯಶ್ರೀ ಘಟಾನ್ ಗಟ್ಟಿ ಎಲ್ಲ ಯಾರೋ ಇಡಿಸ್ಬಿಟ್ಟು ಹೊಡಿಸ್ತಾರೆ ಗೊತ್ತಾಯ್ತಲ್ಲಿ. ಅದಂತೂ ಗೊತ್ತಾಯ್ತೈತೆ. ನೀವು ಇಲ್ಲಿ ಗಂಟ ಬಂದಿದ್ದೀರಿ. ಚೂರು ಹೊಂಟಬೇಕಿತ್ತು ಕೆಳಕ್ಕೆ ಓದಿದ್ದೀರಾ ನೀವು? ಅದೇನ್ ಮಾಡ್ತಾರೆ ಗೊತ್ತಿಲ್ಲ. ಒಟ್ಟಲ್ಲಿ ಸೀರಿಯಸ್ ಬ್ರೋ. ಓಕೆ ಒಟ್ಟಿಗೆ ಓಕೆ ಅಂತಾರಲ್ಲ ಗುರು ಇವರು. ಬ್ರೋ ಇಬ್ರು ಓಕೆ ಯಾರೋ ಇಬ್ರು ಹೊಡೆದ್ರು ಬ್ರೋ. ಶರತ್ ಅವರು. ಬ್ರೋ ಬ್ರೋ ಇದು ಏನ್ ಗೊತ್ತಾ ಕತೆ ನಡೀತಿರೋದು? ಯಾರೋ ಇಬ್ರು ಹೊಡಿತಾರೆ. ಈಗ ನಾನಲ್ಲ ನೀನಲ್ಲ ಅನ್ನಂಗ ಆಯ್ತೈತೆ ನನಗೆ ಯಾಕೋ. ಬ್ರೋ ಶರತ್ ಅವ್ರು ಹೊಡೆದಿರೋದು ಇದು. ಇವಾಗ ಶರತ್ ಅವ್ರು ಹೊಡೆದಿರೋದು. ಇಲ್ಲ ಬ್ರೋ ಚಪ್ಪಾಳೆಗೆ ಎರಡು ಕೈ ಹೆಂಗೋ, ಈ ಏಟಲ್ ಕೂಡ ಎರಡು ಕೈ ಹೆಂಗೆ? ನೀವು ಕರೆಕ್ಟ್ ಆಗಿ ಗೆಸ್ ಮಾಡಿ. ಹಂಗಂತ ನೀವ್ ಇಬ್ಬಿಬ್ರು ಹೊಡಿತೀರಿ, ಅದೇ ಹೆಂಗ ಕಂಡೈತೈತೆ? ಒಬ್ರೇ ಹೊಡಿತಾ ಇರೋದು. ಗೆಸ್ ಮಾಡ್ತಾ ಇಲ್ಲ. ಒಬ್ರೇ ಹೊಡಿತಾ ಇರೋದು. ಈಗ ಶರತ್ ಅವ್ರಿಲ್ವಾ? ನಾವೆಲ್ಲ ಸುಮ್ಮನೆ ಈಗ ಶರತ್ ಅವ್ರಲ್ವಾ? ಇಲ್ಲ ಬ್ರೋ.
ಅಯ್ಯ ಬ್ರೋ ಆಗಲ್ಲ ಬ್ರೋ ಬಿಡಿ ತೋರಿಸಿ ಬ್ರೋ. ಈಗ ನಾನು ಶರತ್ ಅಂತ ಅನ್ಕೋತೀನಿ ನಾನು. ಶರತ್ ಬ್ರೋ ಜಸ್ಟ್ ಮಿಸ್ ಆಗ್ತಿದ್ದೀರಾ. ಅದ್ ಜಸ್ಟ್ ಮಿಸ್ ಅಂತ ಹೇಳ್ತಾನೆ ಅವ್ರೆ. ಶರತ್ ಅವ್ರ ಬ್ರೋ. ಇಲ್ಲ ಬ್ರೋ ಸುಳ್ಳು ಹೇಳಿದ್ರೆ ಇಲ್ಲ ಬ್ರೋ. ಬ್ರೋ ನೀವೇ ಹೊಡೆದಿರೋದು. ಸುಳ್ಳು ಹೇಳಿದ್ರೆ ಏನ್ ಸಿಂಗ್ ಮಕ್ಕಳು. ಬಿಡಬೇಕು ಆಗಲ್ಲ ಬಿಡಬೇಕು. ಶರತ್ ಅವ್ರೆ ಹೊಡೆದಿರೋದು. ಈ ಸತಿ ನಾನು ಕಂಡ್ಬಿಟ್ಟು ಆಗಲ್ಲ ಬ್ರೋ. ಶರತ್ ಅವ್ರೆ ಹೊಡೆದಿರೋದು. ನಮಗೆ ಪ್ರೂಫ್ ಬೇಕು. ನನಗೆ ಪ್ರೂಫ್ ಬೇಕು. ಆಗಲ್ಲ. ಈ ಸತಿ ನಾನು ಪ್ರೂಫ್ ಬೇಕು. ಈ ಸತಿ ನಾನು ಕಂಡ್ಬಿಟ್ಟು ನೋಡ್ತೀನಿ ಬ್ರೋ ಯಾರು ಹೊಡೆದ್ರು ಅಂತ. ಇಷ್ಟ ಗಂಟೆ ಏನ್ ಬಿಟ್ಟು ನೋಡ್ತಿದ್ರಿ? ಸುಳ್ಳು ಹೇಳಿದ್ರೆ ಏನ್ ಸಿಂಗ್ ಮಕ್ಕಳು ಸರ್. ಅವೆಲ್ಲ ಆಗಲ್ಲ ಸರ್. ಬ್ರೋ ಶರತ್ ಅವ್ರು ಹೊಡೆದ್ರೆ ನಂಗೆ ಪ್ರೂಫ್ ಬೇಕು ಇವಾಗ. ಶರತ್ ಅವರು ಇವಾಗ ಶರತ್ ಅವ್ರು ಹೊಡೆದ್ರು. ಇವಾಗ ಯಾರ ಕೈಲ್ಲ ಅಷ್ಟು ಇರ್ತಾವೆ ಅವರೇ ಸೋತಂಗೆ. ನನಗೆ ವಿಡಿಯೋ ಪ್ರೂಫ್ ಹೋಗೋರ್ಗು ನಾನು ಮುಂದಕ್ಕೆ ಹೋಗೋಣ. ವಿ ನೀಡ್ ವಿಡಿಯೋ ಪ್ರೂಫ್. ಇವಾಗಿಂದ ಇವಾಗ ವಿಡಿಯೋ ಪ್ರೂಫ್ ತೋರ್ಸಕ್ಕೆ ಏನ್ ನಿಮ್ಗೆ? ಬ್ರೋ ವಿಡಿಯೋ ಪ್ರೂಫ್ ತೋರಿಸ್ಬೋದು ಬ್ರೋ. ಮತ್ತೆ ನಿಮ್ಗೆ ಆಟಾಡಕ್ಕೆ ಇಂಟ್ರೆಸ್ಟ್ ಇರಲ್ಲ. ಬ್ರೋ ಇವಾಗ ನಾವು ಮಾಡಿರೋ ರೂಲ್ಗೆ ಪಕ್ಕ 2 ಡೇಟಲ್ಲಿ ಯಾರು ಕಂಡು ಬಿಡ್ತೀರಾ? ನಿಜ ಹೇಳ್ಬಿಡ್ಬೇಕು ಗೈಸ್. ಇವಾಗ ನಾವು ಫುಲ್ ಆನೆಸ್ಟ್ ಆಗಿದ್ವಿ. ಇವಾಗ ಕೂಡ ಅಷ್ಟೊತ್ತು ಆನೆಸ್ಟ್ ಆಗಿದ್ವಿ. ಇವಾಗ ಇನ್ನೂ ಡೀಟೇಲ್ ಆಗಿ ಸ್ಟ್ರಿಕ್ಟ್ ರೂಲ್ಸ್ ಹಾಕೊಂಡು ಆಟಾಡ್ತಾ ಇದ್ವಿ. ಮೋಸ ಮಾಡ್ತಿದ್ರೆ ಎಲ್ಲಾರ್ದು ಒಂದೊಂದು ಡೌನ್ ಆಗ್ಲಿ. ಓಕೆನಾ? ಓಕೆ ರೆಡಿ 1 2 3. ಸಮಾಧಾನ. ಮೈಕ್ ಕೊಡ್ರಿ ಬ್ರೋ. ನೀವ್ ಯಾಕೆ ಬ್ರೋ ಇಟ್ಕೊಂಡಿದ್ದೀರಾ ಬ್ರೋ? ಇವಾಗ ಹೊಡೆದಿದ್ದು ಶರತ್ ಅವ್ರು ಬ್ರೋ. ಸರಿ ಆಯ್ತು ಬ್ರೋ. ಯಾರು ಹೊಡೆದಾದ್ಮೇಲೆ ಹೆಸರು ಹೇಳಿ ಬ್ರೋ ಯಾರು ಹೊಡೆದಿರಂತ. ಅಯ್ಯೋ ಹೇಳು ಬ್ರೋ. ಬ್ರೋ ಶರತ್ ಅವ್ರೆ ಬ್ರೋ. ಶರತ್ ಅವರು ಅಲ್ಲ ಕೈ ಕೂಡ ಮುಟ್ಟಿಲ್ಲ ಬ್ರೋ. ಸರಿ ಗೊತ್ತೇನೆ ಇಲ್ಲ ನೋಡಿ. ಇಷ್ಟು ರೆಡಿ ಓಕೆ ಬ್ರೋ ಏನ್ ಬ್ರೋ ಯಾರು ಬ್ರೋ? ಶರತ್ ಅವರು ತೇಜಸ್ ಬ್ರೋ. ಓ ಬ್ರೋ ಏನು ಬ್ರೋ ಹೊಡೆದಿದ್ದು. ಬನ್ನಿ ಕೂತ್ಕೊಳ್ಳ ಬ್ರೋ ನೀವೇ ನಿಮ್ಗೆ ಗೊತ್ತಿಲ್ಲ? ಜೋಕ್ ಮಾಡ್ತಾವೆ. ನಾವು ನಮ್ಮ ಪಾಡಿಗೆ ನಾವು ಸುಳ್ಳು ಹೇಳ್ಕೊಂತೀವಪ್ಪ. ಓಕೆ ರೆಡಿನಾ? ಗೊತ್ತಲ್ವಾ ನಮ್ಮ ಸ್ಟ್ರಿಕ್ಟ್ ರೂಲ್ಸ್ ಗೊತ್ತಲ್ವಾ? ಇಂಥ ಸ್ಟ್ರಿಕ್ಟ್ ರೂಲ್ಸ್ ಆಗ್ಲೇ ಇರ್ಬಾರ್ದಿತ್ತ. ಅಯ್ಯೋ ಹೊಡಿರಿ ಪಾಪ ಎಸ್ಕೇಪ್ ಆಗ್ಬಿಟ್ರಿ ಇವಾಗ. ಶರತ ಬ್ರೋ ಶರತ್ ಅವ್ರು ಬ್ರೋ. ನಾನು ಜಾಸ್ತಿ ಮಾಡಬೇಡಿ. ನೀವು ಬೇಡ ಬ್ರೋ. ಬೇಡ ಬ್ರೋ. ಓಕೆ ಓಕೆ ಬ್ರೋ ತೇಜಸ್ ನಾನು ತೇಜಸ್ ಸುಳ್ಳು ಹೇಳ್ಬಾರ್ದು ಬ್ರೋ. ನಾನೇ ಬ್ರೋ. ಈಗ ಆಟ ಎಲ್ಲ ಮುಗಿದಿದೆ. ನನಗೆ ಪ್ರೂಫ್ ಬೇಕು. ನನಗೆ ವಿಡಿಯೋ ಬೇಕು. ಯಾರು ನೋಡ್ಬೇಕು. ಅಯ್ಯೋ ನಿಮ್ಮ ಬ್ರೋ ಅದನ್ನ ಸ್ಟ್ರಾಟಜಿ ಅಂತಾರೆ ಬ್ರೋ. ಮನೆ ಕೈ ಹೋಗ ಅಂತ ಬ್ರೋ. ಶೆಕೆ ಎಲ್ಲ ಇಳ್ದೋಗೈತಲ್ಲ ಬ್ರೋ ನಿಮ್ಗೆ. ಜನಕ್ಕೆ ನಾವು ತೋರಿಸ್ಬೇಕು ಯಾರು ಹೊಡಿತವ್ರೆ ಅನ್ಬಿಟ್ಟು. ಈಗ ನಿತ್ಯ ಸಂಜೆ ಹೊಡೆದ್ರು, ಇಬ್ರು ಸೇರಿ ಹೊಡೆದ್ರು. ಅಯ್ಯೋ 4 ಜನ.
4 ಜನ ಬ್ರೋ ಬ್ರೋ ಅಲ್ಲ ಹಂಗಲ್ಲ ಬ್ರೋ, ಪ್ಲಾನ್ ಹೆಂಗ್ ಗೊತ್ತಾ ಇದ್ದಿದ್ದು, ಇವಾಗ ನಾವು ಹೊಡಿತಾ ಇರ್ಬೇಕು, ಯಾರಲ್ಲ ಕೊನೆಯಲ್ಲಿ ನಿಂತಿರ್ತಾರೋ ಅವ್ರು ಔಟು ಅಂತ, ಅವ್ರು ಗೆಸ್ ಮಾಡಿದ್ರೆ ನೀವೇನು ಅಂತ ಆ ಥರ ಲಿಕ್ಕ ಇದ್ದಿದ್ದು. ನೀವು ಒಂದೇ ಹೆಸರನ್ನ ರಿಪೀಟೆಡ್ ಆಗಿ ಹೇಳ್ತಾ ಇದ್ರೆ ಪಕ್ಕ 3 ದಿವಸದಿಂದ ಡಮಾರ್ ಆಗ್ತಾ ಇದ್ದೀರ. ಬ್ರೋ ನಾನೇ ಸಿಕ್ಕಿದ್ದ ಬ್ರೋ. ಅದು ಏನು 2-4 ಜನ ಏನು ಮಹಾಕಾಳಿ ತರ ಬಿಡ್ತಾರಲ್ಲಿ ಕೈ ಹಾಕ್ಬಿಟ್ಟು ಯಪ್ಪ ಇಂಥ ಅನ್ಯಾಯ ಮಾಡ್ತಾರಂತ ಅನ್ಕೊಂಡ್ರಿಲ್ಲ ಗೈಸ್ ಎಲ್ರಿಗೂ ನಮಸ್ತೆ. ಥ್ಯಾಂಕ್ ಯು ಸೂಪರ್ ಹಬಾ. ಗೈಸ್, ಕೊನೆಗೂ ಈ ಒಂದು ದುಃಖದ ಸಿಚುವೇಶನ್ ಜೊತೆಗೆ ನಮ್ಮ ಗೇಮ್ ಮುಗಿಯುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಕೆಂಪು ಕಾಣಿಸ್ತಾರೆ ಸಬ್ಸ್ಕ್ರೈಬ್ ಬಟನ್ ಹಂಗೆ ಒತ್ಬಿಡಿ. ಆ್ಯಂಡ್ ಇನ್ನವ್ರು ಹೇಳ್ತೀರ ಬ್ರೋ? ನಂಗಂತೂ ಮನ್ಸಿಗೆ ಎವ್ವಿ ತೃಪ್ತಿ ಆಯ್ತು. ಸುದೀಪ್ ಅವ್ರು ಹೊಡೆದಿದ್ದು ಸಿಕ್ಕಾಪಟ್ಟೆ ತೃಪ್ತಿ ಆಯ್ತು. ನಿಜವಾಗ್ಲೂ ಮನ್ಸಿಗೆ ಎವ್ವಿ ತೃಪ್ತಿ ಆಗೋಯ್ತು. ಹಾಲು ಕುಡ್ದಿದ್ಕಿಂತ ಜಾಸ್ತಿ ಸಂತೋಷ ನಂಗಾಯ್ತು. ಇವಾಗ ಅವರಿಗೆ ತೃಪ್ತಿ ಆಗಿದೆ. ಈ ಬ್ಲಾಗು ಅಕಸ್ಮಾತ್ ಇದೇ ಹೆಲ್ಮೆಟ್ ಚಾಲೆಂಜ್ ಬ್ಲಾಗು ಪಾರ್ಟ್ 2 ಬೇಕು ಅಂತಿದ್ರೆ ಕಮೆಂಟ್ ಮಾಡಿ. ಆನೆಸ್ಟ್ಲಿ ಇಲ್ಲಿರೋ 4 ಜನನು ಕೂಡ ಬ್ರೋ ಕಮೆಂಟ್ ಮಾಡಿ ಗೈಸ್, ಕಮೆಂಟ್ ಮಾಡ್ಬೇಡಿ ಗೈಸ್, ಕಮೆಂಟ್ ಮಾಡ್ಬೇಡಿ. ಮಾಡ್ತಾರೆ. ಕಮೆಂಟ್ ಮಾಡಬೇಡಿ ಗೈಸ್, ಮಾಡಿ ಗೈಸ್, ಮಾಡಿ. ಸುದೀಪ್ನ ಮತ್ತೆ ಕೂರಿಸ್ಬೇಕು, ಹಂಗ್ ಮಾಡಿ ಗೈಸ್, ಕೂರಿಸಿ. ಮತ್ತೆ ಸುದೀಪೇ ಕುತ್ಕೊಂತಾನೆ, ಮತ್ತೆ ಅವನೇ ಬಕ್ರ ಹಾಕ್ತಾನೆ. ಸೊ ನಾವೆಲ್ಲ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೇಳ್ತೀವಿ. ಬಕ್ರಗಳು ಕುಂತವ್ರೆ ನೋಡಿ, 4 ಬಕ್ರ ಕುಂತವ್ರು ನೋಡಿ. ಬಕ್ರ ಸೊ ಬಕ್ರ ಆದ ಸುದೀಪ ಫುಲ್ ಖುಷಿ ಆಯ್ತು. ಸಖತ್ ಮಜವಾಗಿದೆ ಗೈಸ್. ಗೈಸ್ ಬಕ್ರ ಅಲ್ಲ, ಅದು ಮೋಸ ಮಾಡಿರೋದು ಅಷ್ಟೇ. ಮೋಸ ಮಾಡಿರೋದು ಅವರು. ಇದು ಮೋಸದ ಆಟ. ಇದು 4 ಬಕ್ರಗಳು ಮೋಸ ಮಾಡಿರೋದು ಇದು. ಗೈಸ್ ಟೈಮ್ ಬಂದು ನೋಡಿ, ಇನ್ನೇನು 1 ಗಂಟೆ ಆಗುವ ಸಮಯ. ಇಷ್ಟೊತ್ತಲ್ಲಿ ಶೂಟ್ ಮಾಡ್ತಾ ಇದ್ವಿ. ಸೊ ನಮ್ಮ ಎಫರ್ಟು ಮತ್ತು ಎಂಟರ್ಟೈನ್ಮೆಂಟು ನಿಮಗೆ ಇಷ್ಟ ಆದರೆ ಅಲ್ಲಿ ಕೆಂಪು ಬಟನ್ ಇದೆಯಲ್ಲ, ಅದನ್ನ ಒತ್ತಿ ಮತ್ತು ಲೈಕ್ ಒತ್ತಿ. ಕಮೆಂಟ್ ಸೆಕ್ಷನ್ ಅಂತೂ ತುಂಬಿಸ್ಬಿಡಿ. ನಿಮ್ಗೆ ಏನೇನು ಇಷ್ಟ ಆಗುತ್ತೋ ಎಲ್ಲ ತುಂಬಿಸಿ. ಮತ್ತು ನೆಕ್ಸ್ಟು ಯಾವ ಥರ ವ್ಲಾಗ್ ಬೇಕು, ನಾವು ಯಾವ ಥರ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅದನ್ನೆಲ್ಲ ನೀವು ಕಮೆಂಟ್ ಸೆಕ್ಷನಲ್ಲಿ ತುಂಬಿಸ್ಬಿಡಿ. ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಕೊನೆಗೆ ಇವರು ಮೋಸ ಆಗೋಯ್ತು ಗೈಸ್. ಕೊನೆಗೂ ಈ ಮೋಸದ ಆಟನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಇದನ್ನ ಸ್ಟ್ರಾಟಜಿ ಅಂತಾರೆ ಗೈಸ್. ಹೆಲ್ಮೆಟ್ ಚಾಲೆಂಜ್ ಸಿಂಗಲ್ ಹ್ಯಾಂಡ್ ಹೊಡಿಬೇಕು. ಇಲ್ಲಿ ಮಹಾಕಾಳಿ ತರ 4 ಹ್ಯಾಂಡ್. ಅಯ್ಯೋ ಈ ಒಂದು ನಿಮಿಷ, ಈ ಒಂದು ಐಡಿಯಾ ಕೊಟ್ಟಿರೋ ಮಹಾನ್ ಖಳನಾಯಕ ಯಾರಿಗೂ ಇಲ್ಲ. ಫಸ್ಟ್ ಏನಾಯ್ತು ಅಂತಂದ್ರೆ ಹಿಂಗೆ ಇಟ್ಕೊಂಡು ಹೊಡೆದ್ಬಿಟ್ವಾ, ಹಿಂಗ್ ಸ್ಟಾರ್ಟ್ ಆಗಿದ್ದದು. ಹಿಂಗ್ ಒಬ್ರು ಹಿಂಗ್ ಇಟ್ಕೊಂಡಿದ್ರೆ ನೋಡಿ ಹೊಡಿ ಹಿಂಗಾಯ್ತು. ಆಗ ಯಾರು ಹೊಡೆದಿದ್ದು ಅಂತ ನಮ್ಗೆ ಕನ್ಫ್ಯೂಷನ್. ಅದಕ್ಕೆ ಬ್ರೋ ನಾನ್ ಸ್ವಲ್ಪ ಸೂಪರ್ ಆಗಿ ಸ್ಕೀಮ್ ಹಾಕಿ ಕೊನೆಗೆ ರೂಲ್ಸ್ ಮಾಡಿ ನಿಮಗೋಸ್ಕರ, ಅದು ಬರೀ ನಿಮಗೋಸ್ಕರ ಮಾಡಿದ ರೂಲ್ಸ್ ಬ್ರೋ. ಅಂದ್ರೆ ಈಗ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಹೊಡಿಲಿ ಅಂತ ಪ್ಯಾಚಪ್ ಮಾಡ್ಕೋತಾರೆ. ಆ ವಿಡಿಯೋದಲ್ಲಿ ಸುದೀಪ್ ಅವ್ರ ಎಕ್ಸ್ಪ್ರೆಷನ್ ನೋಡ್ತೀರಿ ಬ್ರೋ. ಬ್ರೋ ನನಗೆ ಬಲಿ ಕುರಿಗೆ ಬಲಿ ಕುರಿ ಕುಂತಂಗ್ ಕುಂತಿದ್ರು ಗೈಸ್. ಬ್ರೋ ಈಗ ಹೆಂಗ್ ಗೊತ್ತಾ, ಇನ್ನೂ ಹೊಡಿತಾನಲ್ಲ, ಯಾವಾಗ ಹೊಡಿತಾರೆ ಯಾವ ಕಾಯ್ತಾ ಇದೀನಿ. ನೋಡಿದ್ರೆ ಒಬ್ರು ಹೊಡಿತಲ್ಲ. ನಾವು ಅದೇ ಪ್ರಿಪೇರ್ ಮಾಡ್ಕೊತಿದೀವಲ್ಲ ಹಿಂಗ್ ಹೊಡಿಯಕ್ಕೆ. ಕೊನೆಗೂ ಬ್ರೋ ನೀವು ಒಬ್ರೇ ಬ್ರೋ ಚೆನ್ನಾಗಿ ಜನ ಎಂಟರ್ಟೈನ್ ಮಾಡಿದ್ದು ಅಂದ್ರೆ. ಹೌದಾ? ಆಯ್ತು, ಜನಕ್ಕೆ ಅದಕ್ಕಾದ್ರೂ ಖುಷಿ ಪಡ್ತಾರೆ. ಸೂಪರ್ ಬ್ರೋ, ನೀವು ಜನರು ಖುಷಿ ಗಳಿಸಿದ್ರೆ. ಜನರು ಖುಷಿ ಗಳಿಸಿ ದಯವಿಟ್ಟು ಪಾರ್ಟ್ 2 ಅಂತ ಕಮೆಂಟ್ ಹಾಕಿ ಸಾಕು. ಇನ್ನೇನು ಬೇಡ. ಸಿಟ್ಟಿಂಗ್ ವಿತ್ ಸುದೀಪ್ ಅಂತ ಹೆಲ್ಮೆಟ್ ಫಾರ್ ಸುದೀಪ್ ಅಂತ ಹಾಕಿ ಪಕ್ಕ ರೆಡಿ ಆಗ್ತೀನಿ. ಪಾರ್ಟ್ 2 ನಲ್ಲಿ ಏನಾದ್ರೂ ನೀವು ಹೆಲ್ಮೆಟ್ ಫಾರ್ ಸುದೀಪ್ ಅಂತ ಹಾಕಿದ್ರೆ ಆ ಹೆಲ್ಮೆಟ್ ಅವ್ರಿಗೆ ಫ್ರೀ ಆಗಿ ಕೊಟ್ಬಿಡ್ತೀವಿ. ಶರತ್ ಅವ್ರ ಹೆಲ್ಮೆಟ್ ಫ್ರೀ ಆಗಿ ಕೊಡ್ತಾವ್ರಂತೆ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ ಗೈಸ್. ನಿಮ್ ಸಪೋರ್ಟ್ ಇರ್ಲಿ, ಇನ್ನೂ ಬೆಳೆಸೋಣ, ಚೆನ್ನಾಗಿ ಎಂಟರ್ಟೈನ್ ಮಾಡೋ ಒಂದು ಪ್ರಯತ್ನ. Thanks for watching. Keep supporting. ಥ್ಯಾಂಕ್ ಯು. ಆಮೇಲೆ ಲವ್ ಯು ಆಲ್ ಗೈಸ್. Bye.